ಇದು ಯಾರು ಬರೆದ ಕತೆಯೋ, ನಮಗಾಗಿ ಬಂದ ವ್ಯತೆಯೋ, ಕೊನೆ ಹೇಗೋ ಅರಿಯಲಾರೆ. ನೋಡಿ, ರಾಜ್ಯ ಸರ್ಕಾರ ನಮಗೆ ಕೊಟ್ಟಿರುವಂಥ ಭಾಗ್ಯಗಳು. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂಥ ಅದ್ಭುತ ಹಾಡುಗಳನ್ನು ನಾವಿಲ್ಲಿ ಜೋಡಿಸ್ಬೋದು. ಹಾಗೆ ಇಂಥ ಸರ್ಕಾರ, ಭಾಗ್ಯಗಳ ಸರ್ಕಾರ, ಇದು ನಮ್ಮ ಭಾಗ್ಯ. ಭಾಗ್ಯ ಎನ್ನಲೇ ಪುಣ್ಯ ಎನ್ನಲೇ, ಭಾಗ್ಯ ಎನ್ನಲೇ ಪುಣ್ಯ ಎನ್ನಲೇ. ಇಂಥ ಸರ್ಕಾರದ ಪಾಪದ ಫಲನೋ, ನಮ್ಮ ಜನರ ಪಾಪದ ಫಲನೋ, ನಾವು ಅನುಭವಿಸಬೇಕಾಗಿರ್ತಕ್ಕಂಥ ಕರ್ಮನೋ, ಹೊಸ ಕಾರ್ ತಗೊಂಡು 3.5-4 ಲಕ್ಷ ಟ್ಯಾಕ್ಸ್ ಕಟ್ಟಿ ಇಷ್ಟೆಲ್ಲ ಮಾಡಿದರೂ ಇವರ ಯೋಗ್ಯತೆಗೆ ಒಂದು ರಸ್ತೆ ಇಲ್ಲ. ರಸ್ತೆ ಇದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಡಾಂಬರ್ ಇಲ್ಲ. ಗುಂಡಿ ಭಾಗ್ಯ. ಇವರೆಲ್ಲರಿಗೂ ಪುಕ್ಸಟ್ಟೆ ಹಂಚೋದಿರಲಿ. ನಾವೇನು ಪಾಪ ಮಾಡಿದ್ದೀವಿ ರೀ? ನಾವೇನು ಪಾಪ ಮಾಡಿದ್ದೀವಿ? ದುಡ್ಡು ಕೊಟ್ಟು ಇಂಥ ದರಿದ್ರ ರಸ್ತೆಯಲ್ಲಿ ನಾವು ಓಡಾಡಬೇಕಾ? ಇನ್ನು 10,000 20,000 ನಾನು 3.5 ಲಕ್ಷ ಟ್ಯಾಕ್ಸ್ ಕಟ್ಟಿದ್ದೀನಿ ಹೊಸ ಕಾರಿಗೆ. ಎಲ್ಲಿಂದ ಬರ್ತೀರಿ ದುಡ್ಡು? ಎಲ್ಲಿಂದ ಬರುತ್ತೆ? ನಾವು ಕಷ್ಟಪಟ್ಟು ದುಡಿದು ಮಾಡಿ, ಬಂಡವಾಳ ಹಾಕಿ, ವ್ಯಾಪಾರ ಮಾಡಿ, GST ಕಟ್ಟಿ, ಇನ್ಕಮ್ ಟ್ಯಾಕ್ಸು ಕಟ್ಟಿ, ಅವರಿಗೆ ಪ್ರತಿ ವರ್ಷ ಪ್ರತಿ ತಿಂಗಳು ಲೆಕ್ಕ ಕೊಟ್ಟು, ಇದು ನಮ್ಮ ದೌರ್ಭಾಗ್ಯ. ಹಾಗಾಗಿ ಈ ಸರ್ಕಾರ ಹೋಗಿ ಹೊಸ ಸರ್ಕಾರ ಬಂದು ಅವರು ಬಜೆಟ್ ಅಲಾಟ್ ಮಾಡಿ, ಈ ಪುಕ್ಸಟ್ಟೆ ಗ್ಯಾರಂಟಿಗಳು ಇರುತ್ತವೋ ಇಲ್ಲೋ ಹಾಳಾದು ನಮ್ಮನ್ನಂದರೂ